ಇವತ್ತು ನಾವು ಅಜ್ಜಿ ಸಾಕಿದ ಹುಂಜ ಅನ್ನುವ ಕಥೆಯನ್ನ ಕೇಳೋಣ ಬನ್ನಿ. ಒಂದು ಊರಿನಲ್ಲಿ ಒಂದು ಅಜ್ಜಿ ವಾಸವಾಗುತ್ತಿದ್ರಂತೆ. ಅವರು ಇಬ್ರು ಹೆಣ್ಣು ಮಕ್ಕಳನ್ನು ತಮ್ಮ ಮನೆ ಕೆಲಸಕ್ಕಾಗಿ ಇಟ್ಕೊಂಡಿದ್ರಂತೆ. ಜೊತೆಗೆ ಒಂದು ಹುಂಜವನ್ನು ಇಟ್ಕೊಂಡಿದ್ರಂತೆ. ಪ್ರತಿದಿನ ಬೆಳಿಗ್ಗೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೊಕ್ಕೋ ಕೋ ಎಂದು ಕೂಗುತ್ತಾ ಇತ್ತಂತೆ. ಆಗ ಅಜ್ಜಿ ಎದ್ದು ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ರಂತೆ. ಆದರೆ ಅವರಿಬ್ಬರಿಗೂ ಇನ್ನು 5 ಗಂಟೆ ಅಲ್ವಾ, ಸ್ವಲ್ಪ ಹೊತ್ತು ಮಲ್ಗೋಣ ಅನ್ನೋ ಒಂದು ನಿದ್ರೆ ಅಂತ ಮಲ್ಕೊಳ್ಳೋಕ್ಕೆ ನೋಡ್ತಾ ಇದ್ರಂತೆ. ಆ ಹೆಣ್ಣು ಮಕ್ಕಳು ಏನು ಅನ್ಕೊಂಡ್ರಂತೆ, ಒಂದ್ಸತಿ ಈ ಕೋಳಿ ಇದ್ರೆ ತಾನೇ ಈ ಅಜ್ಜಿ ನಮ್ಮನ್ನ ಇಷ್ಟು ಬೇಗ ಎಬ್ಬರಿಸೋದು, ಈ ಕೋಳಿನೇನಾದರೂ ಮಾಡಿಬಿಡೋಣ ಅಂತ ಒಂದ್ಸತಿ ಏನು ಮಾಡ್ತಾರಂತೆ, ಕೋಳಿನ ಎತ್ಕೊಂಡು ದೂರ ತಗೊಂಡೋಗಿ ಕೋಳಿನ ಸಾಯಿಸ್ಬಿಡ್ತಾರಂತೆ. ಸಾಯಿಸಿದ್ದೆ ಅಯ್ಯೋ ಅಪ್ಪ ಸದ್ಯ ನಾವಿನ್ನು ಆರಾಮಾಗಿರ್ತೀವಿ ಈ ಕೋಳಿ ಇಲ್ಲದೆ ಅಂತ ಅಂದ್ಕೊಂಡು ಖುಷಿಯಾಗಿ ಬಂದು ನಿದ್ದೆ ಮಾಡಬಹುದು ಅಂತ ಓಡ್ ಬರ್ತಾ ಇರ್ತಾರಂತೆ. ಅವಾಗ ಅವತ್ತು ರಾತ್ರಿ ಮಲ್ಕೊಂತಾರಂತೆ. ಕೋಳಿ ಇರೋವಾಗ 5 ಗಂಟೆಗೆ ಎಬ್ಬರಿಸ್ತಾ ಇದ್ರು, ಯಾಕಂದ್ರೆ ಕೋಳಿ 5 ಗಂಟೆ ಕರೆಕ್ಟಾಗಿ ಕೂಗ್ತಾ ಇತ್ತಲ್ವಾ, ಅದಕ್ಕೆ 5 ಗಂಟೆಗೆ ಎಬ್ಬರಿಸ್ತಾ ಇದ್ರು ಅಜ್ಜಿ. ಈಗ ಕೋಳಿ ಇಲ್ಲ ಅಲ್ವಾ, ಅಜ್ಜಿಗೆ ಟೈಮ್ ಗೊತ್ತಾಗ್ತಾ ಇರಲಿಲ್ಲ. ಅವಾಗ 4 ಗಂಟೆಗೆ ಎಬ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. 4 ಗಂಟೆಗೆ ಆ ಇಬ್ರು ಹುಡುಗಿರನ್ನ ಎಬ್ಸಿ ಕೆಲಸ ಮಾಡಿಸ್ತಾ ಇದ್ರಂತೆ. ಆವಾಗ ಅನ್ಕೊಂಡ್ರಂತೆ, ಅಯ್ಯೋ ನಾವೆಷ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ, ಕೋಳಿನ ಸಾಯಿಸ್ಬಿಟ್ಟು ಕೋಳಿ ಇರೋವಾಗ 5 ಗಂಟೆಗೆ ಎದ್ದೊಳ್ತಾ ಇದ್ವಿ, ಈಗ ನೋಡಿದ್ರೆ 4 ಗಂಟೆಗೆ ಎಬ್ಬರಿಸ್ತಾವ್ರೆ ಅಜ್ಜಿ. ಇದು ಅಜ್ಜಿ ಸಾಕಿದ ಹುಂಜದ ಕತೆ.